ಬೀಫ್ ಕಂಪನಿಗಳಿಂದ ದೇಣಿಗೆ ಪಡೆದ ಬಿಜೆಪಿ ಮೋದಿಗೆ ಗೋಮಾತೆಯ ಶಾಪ ತಟ್ಟುತ್ತಾ? ಗೋರಕ್ಷಣೆ ಕೇವಲ ಪ್ರಚಾರಕ್ಕ? ಹಿಂದುತ್ವ ಎನ್ನುವ ಬಿಜೆಪಿ ಹೀಗೇಕೆ ಮಾಡಿತು? ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬೀಫ್ ಕಂಪನಿಗಳಿಂದ ಬಿಜೆಪಿ ದೇಣಿಗೆ ಪಡೆದಿದ್ದು ಸರಿನಾ ತಪ್ಪಾ? ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕಾ ಬೇಡ್ವಾ ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಕೊಟ್ರ ಲೈಕು. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೆ ಗೋಮಾತೆಯ ಬಾಲ ಹಿಡ್ಕೊಂಡು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಗೋವು ತಾಯಿಗೆ ಸಮಾನ ಎಂದು ಭಾಷಣ ಬಿಗಿಯುತ್ತಾ ಪ್ರವರ್ಧಮಾನಕ್ಕೆ ಬಂದ ಮೋದಿ, ಮನಮೋಹನ್ ಸಿಂಗ್ ಅವಧಿಯಲ್ಲಿ ಭಾರತ ಗೋಮಾಂಸ ರಫ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಎಂದು ಗೇಲಿ ಮಾಡಿದ್ದರು. 2014ರ ಏಪ್ರಿಲ್ನಲ್ಲಿ ಬಿಹಾರದ ನವಾದಾದಲ್ಲಿ ಚುನಾವಣೆ ಭಾಷಣ ಮಾಡುತ್ತಾ ನರೇಂದ್ರ ಮೋದಿ ಅವರು ಪಿಂಕ್ ರೆವಲ್ಯೂಷನ್ ಎಂದು ಜರೆದಿದ್ರು. ಅವರ ಮೊದಲ ಅವಧಿಗೆ ಪ್ರಧಾನಿಯಾದ ಕೂಡಲೇ ಹಿಂದುತ್ವದ ಮದವೇರಿಸಿಕೊಂಡ ಗುಂಪು ಮುಸ್ಲಿಮರ ಮನೆಯ ಅಡುಗೆ ಮನೆಗೆ ಹೋಗಿ ಒಲೆಯಲ್ಲಿ ಬೇಯ್ತಾ ಇದ್ದ ಮಾಂಸವನ್ನ ದನದ ಮಾಂಸ ಎಂದು ಮನೆಯವರನ್ನ ಹೊಡೆದು ಕೊಂದಿದ್ರು. ಮಾಂಸ ಕೊಂಡೊಯ್ಯುವ ಮುಸಲ್ಮಾನರನ್ನ ಗೋ ಸಾಗಾಟ ಮಾಡ್ತಾ ಇದ್ದ ವ್ಯಾಪಾರಿಗಳನ್ನ ಹೊಡೆದಿದ್ರು. ರೈತರ ಸಂತೆಯಿಂದ ಗೋವುಗಳನ್ನ ಖರೀದಿ ಮಾಡಿ ಕೊಂಡೊಯ್ತಾ ಇದ್ದ ವಾಹನಗಳನ್ನ ತಡೆಯುವುದು, ಹಲ್ಲೆ ಮಾಡುವುದು ನಿತ್ಯದ ಸುದ್ದಿಯಾಗಿತ್ತು. ನಮ್ಮ ರಾಜ್ಯದಲ್ಲಿಯೇ ಗೋ ವ್ಯಾಪಾರಿಗಳನ್ನ ಹೊಡೆದು ಕೊಂದ ಘಟನೆ ಕಳೆದ ವರ್ಷ ನಡೆದಿತ್ತು. ಗೋರಕ್ಷಣೆಯ ಹೆಸರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನ ತಡೆದು ಸುಲಿಗೆ ಮಾಡುವ ದಂಧೆ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಬಿಜೆಪಿಯ ಹಿಂದುತ್ವದ ಕಾರ್ಯಕರ್ತರು ಗೋ ವ್ಯಾಪಾರಿಗಳನ್ನ ಸುಲಿಗೆ ಮಾಡಿದ್ರೆ, ಅತ್ತ ಮೋದಿ ಸರ್ಕಾರ ಗೋಮಾಂಸ ರಫ್ತು ಕಂಪನಿಗಳಿಂದ ಎಲೆಕ್ಟರಲ್ ಬಾಂಡ್ ಹೆಸರಿನಲ್ಲಿ ಚಂದ ಎತ್ತಾ ಇದೆ. ಹಿಂದುತ್ವ ಗೋಮಾತೆ ಎಂದು ಹೇಳಿ ದೇಶದಲ್ಲಿ ಅಶಾಂತಿ ದ್ವೇಷ ಹುಟ್ಟಿಸಿದ ಪಕ್ಷಕ್ಕೆ ಗೋಮಾಂಸ ರಫ್ತು ಕಂಪನಿಗಳಿಂದ ದೇಣಿಗೆ ಪಡೆಯುವಾಗ ಗೋಮಾತೆ ನೆನಪಿಗೆ ಬರಲಿಲ್ವಾ ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ದಾರೆ. ಇದು ಇಂದು ನಿನ್ನೆಯ ವಿಚಾರವಲ್ಲ. 2013ರಲ್ಲಿಯೇ, ಅಂದರೆ ಮೋದಿ ಪ್ರಧಾನಿಯಾಗುವ ಮುಂಚೆಯೇ ಬಿಜೆಪಿ ಬೀಫ್ ರಫ್ತು ಕಂಪನಿಗಳಿಂದ ದೇಣಿಗೆ ಪಡೆದಿದೆ ಎಂಬ ಆರೋಪ ಬಂದಿತ್ತು. ಗೋಮಾಂಸ ರಫ್ತು ವಿರೋಧಿಸ್ತಾ ಇದ್ದ ಬಿಜೆಪಿ ಗೋಮಾಂಸ ರಫ್ತು ಮಾಡುವ ವ್ಯಕ್ತಿಯಿಂದಲೇ ಪಕ್ಷಕ್ಕೆ ಬರೋಬ್ಬರಿ 200 ಕೋಟಿ ದೇಣಿಗೆ ಪಡೆದಿದೆ ಎಂದು ಉತ್ತರ ಪ್ರದೇಶದ ಸಚಿವ ಅಜಂ ಖಾನ್ 2015ರಲ್ಲಿ ಆರೋಪ ಮಾಡಿದ್ರು. 2018ರಲ್ಲಿ ಆಗಿನ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ರಾಜಕೀಯ ಪಕ್ಷಗಳು ಖಾಸಗಿಯವರಿಂದ ದೇಣಿಗೆ ಪಡೆಯುವ ಎಲೆಕ್ಟರಲ್ ಬಾಂಡ್ ಯೋಜನೆಯನ್ನ ಘೋಷಿಸಿದ್ರು. ಇದಾದ ನಂತರ ಬಿಜೆಪಿಗೆ ದೇಣಿಗೆಯ ಮಹಾಪೂರವೇ ಹರಿದು ಬಂದಿದೆ. ಬಿಜೆಪಿ ಸರ್ಕಾರ ಅಕ್ರಮವಾಗಿ ದೇಣಿಗೆ ಪಡಿತಾ ಇದೆ. ಎಲೆಕ್ಟರಲ್ ಬಾಂಡ್ ಖರೀದಿಸಿದ ಕಂಪನಿಗಳಿಗೆ ಗುತ್ತಿಗೆ ನೀಡುವುದು, ಅವರ ಮೇಲಿನ ಭ್ರಷ್ಟಾಚಾರ ಪ್ರಕರಣಗಳನ್ನ ಕೊನೆಗೊಳಿಸುವುದು, ಐಟಿ ಇಡಿ ರೇಡ್ ಬೆದರಿಕೆ ಒಡ್ಡಿ ಬಾಂಡ್ ಖರೀದಿಸುವಂತೆ ಮಾಡಲಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ಆದೇಶದಂತೆ ಈಗ ಬಾಂಡ್ ಖರೀದಿಸಿದವರ ಪಟ್ಟಿ ಬಹಿರಂಗಗೊಂಡಿದೆ. ಅದರಲ್ಲಿ ಬಿಜೆಪಿ ಮತ್ತು ಅದರ ಸಮಾನ ಮನಸ್ಕ ಪಕ್ಷ ಶಿವಸೇನೆಗೆ ಮಹಾರಾಷ್ಟ್ರ ಬೀಫ್ ರಫ್ತು ಕಂಪನಿ ಅಲಾನಾ ಗ್ರೂಪ್ 2019ರಲ್ಲಿ 5 ಕೋಟಿ ದೇಣಿಗೆ ನೀಡಿದೆ. ಶಿವಸೇನೆಗೆ 3 ಕೋಟಿ, ಬಿಜೆಪಿಗೆ 2 ಕೋಟಿ. ಅಲ್ಲಿಗೆ ಹಿಂದುತ್ವ ಗೋಮಾತೆ ಎಲ್ಲವೂ ಇವರಿಗೆ ರಾಜಕೀಯದ ವಿಷಯವಷ್ಟೇ. ಭಾವನಾತ್ಮಕ ಸಂಗತಿಗಳನ್ನ ಹೇಳುತ್ತಾ ಬಹುಸಂಖ್ಯಾತ ಮತಗಳನ್ನ ಕ್ರೋಢೀಕರಿಸುವುದು ಇವರ ಏಕೈಕ ಅಜೆಂಡಾ ಎಂಬುದು ಸ್ಪಷ್ಟವಾಗಿದೆ ಎಂದು ಕಾಂಗ್ರೆಸ್ಸಿಗರು ಆರೋಪಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಅತಿದೊಡ್ಡ ಗೋಮಾಂಸ ರಫ್ತು ಕಂಪನಿ 2019ರ ಏಪ್ರಿಲ್ನಲ್ಲಿ ಈ ಕಂಪನಿಯ ಮೇಲೆ ಆದಾಯ ಇಲಾಖೆ ದಾಳಿ ನಡೆಸಿತ್ತು. ತೆರಿಗೆ ವಂಚನೆ ಆರೋಪ ಈ ಕಂಪನಿಯ ಮೇಲೆ ಬಂದಿದ್ದು ಅಕ್ಟೋಬರ್ನಲ್ಲಿ 5 ಕೋಟಿಯ ಬಾಂಡ್ ಅನ್ನು ಖರೀದಿ ಮಾಡಿತ್ತು. ಚುನಾವಣಾ ಆಯೋಗ ವೆಬ್ಸೈಟ್ ನಲ್ಲಿರುವ ಮಾಹಿತಿಯ ಪ್ರಕಾರ ಅಲಾನಾ ಗ್ರೂಪ್ ಕಂಪನಿಗಳು ಶಿವಸೇನೆ ಮತ್ತು ಬಿಜೆಪಿಗೆ ಒಟ್ಟು 9 ಕೋಟಿಯ 10 ಲಕ್ಷ ದೇಣಿಗೆ ಕೊಟ್ಟಿದೆ. ಇವೆರಡು ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಸರ್ಕಾರ ನಡೆಸ್ತಾ ಇವೆ ಎಂಬುದು ಗಮನಾರ್ಹ. ಬಿಜೆಪಿಗೆ ಗೋವು ಮತ ತಂದುಕೊಡುವ ಕಾಮಧೇನು ಎಂಬುದು ಗೊತ್ತಿತ್ತು. ಆ ಕಾರಣದಿಂದಾಗಿಯೇ ಗೋವಿನ ವಿಚಾರವನ್ನ ಧರ್ಮ, ಆಚರಣೆ, ಸಂಪ್ರದಾಯದ ಹೆಸರಿನಲ್ಲಿ ವೈಭವೀಕರಿಸುವ ಕೆಲಸ ಬಿಜೆಪಿ ನಿರಂತರವಾಗಿ ಮಾಡಿತ್ತು. ಆದರೆ ಮೋದಿ ಅಧಿಕಾರಕ್ಕೆ ಬಂದು 10 ವರ್ಷ ಆದರೂ ಗೋಮಾಂಸ ರಫ್ತು ಕಡಿಮೆಯಾಗಿಲ್ಲ. ಅದರ ಬದಲಿಗೆ ಹೆಚ್ಚಾಗ್ತಾನೇ ಇದೆ. ಸದ್ಯ ಗೋಮಾಂಸ ರಫ್ತಿನಲ್ಲಿ ಭಾರತ 2ನೇ ಸ್ಥಾನಕ್ಕೇರಿದ್ದು, ಗೋಮಾಂಸ ರಫ್ತು ಮಾಡುವ ಕಂಪನಿಯನ್ನ ನಡೆಸ್ತಾ ಇರೋದು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಗುಜರಾತಿಯವರೇ ಹೆಚ್ಚಾಗಿದ್ದಾರೆ. ಗೋವಿನ ಮೇಲೆ ನಿಜವಾದ ಭಕ್ತಿ ಇದ್ದರೆ ಬಿಜೆಪಿ ಪ್ರಾಬಲ್ಯ ಇರುವ ರಾಜ್ಯಗಳಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕಿತ್ತು ಅಲ್ಲವೇ? ಅಂತಹ ಯಾವುದೇ ಹೆಜ್ಜೆ ಇಡದ ಬಿಜೆಪಿಗೆ ಅಷ್ಟೇ ಅಲ್ಲ, ಗೋಮಾಂಸ ರಫ್ತು ಮಾಡುವ ಕಂಪನಿಗಳಿಂದಲೇ ದೇಣಿಗೆ ಪಡೆದ ಬಿಜೆಪಿಗೆ ಗೋವಿನ ಹೆಸರಿನಲ್ಲಿ ಮತ ಕೇಳುವ ನೈತಿಕತೆ ಉಳಿದಿದೆಯೇ ಎಂದು ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಭಾವನಾತ್ಮಕವಾಗಿ ಜನರನ್ನ ಪ್ರಚೋದಿಸುತ್ತಾ ಗೋಮಾಂಸ ಸೇವಿಸುವ ಮುಸಲ್ಮಾನರನ್ನ ತುಚ್ಛವಾಗಿ ನಿಂದಿಸುವ ಹಿಂದುತ್ವ ಕಾರ್ಯಕರ್ತರು ಮತ್ತು ಬಿಜೆಪಿಯ ನಾಯಕರು ಯಾವತ್ತೂ ಈ ದೇಶದಲ್ಲಿ ಗೋಮಾಂಸವನ್ನ ತಿನ್ನುವ ಹಿಂದೂ ಬಗ್ಗೆ ಮಾತನಾಡಲೇ ಇಲ್ಲ. ಗೋಹತ್ಯೆ ನಿಷೇಧ ಮಾಡಬೇಕು ಎಂದು ಯಾರು ಮೋದಿ ಸರ್ಕಾರವನ್ನ ಒತ್ತಾಯಿಸಿಲ್ಲ. ದೇಶದಲ್ಲಿ ಗೋಮಾಂಸ ರಫ್ತಿಗೆ ಅನುಮತಿ ಕೊಟ್ಟು ಇಲ್ಲಿನ ಜನ ಕೊಳ್ಳಬಾರದು, ತಿನ್ನಬಾರದು. ಅದು ನಮ್ಮ ತಾಯಿ ಅಂದ್ರೆ ಹೇಗೆ? ವಾಸ್ತವದಲ್ಲಿ ಹಾಲು ಕೊಡುವ ಹಸುವನ್ನ
ಕೊಲ್ಲಬಾರದು ಎಂದಿದೆ. ಆದರೆ ಎತ್ತು, ಎಮ್ಮೆ, ಕೋಣಗಳನ್ನ ಮಾಂಸಕ್ಕಾಗಿ ಬಳಸಬಹುದು, ಮಾಂಸಕ್ಕಾಗಿಯೇ ಕೋಣವನ್ನ ಸಾಕಲಾಗ್ತಾ ಇದೆ. ಅಷ್ಟೇ ಯಾಕೆ ಬಿಜೆಪಿಯವರು ಸದಾ ಟೀಕಿಸುವ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಗೋಮಾಂಸ ರಫ್ತಾಗುವುದು ಭಾರತದಿಂದ. ಬಿಜೆಪಿಯವರು ಇನ್ನಾದರೂ ಗೋಮಾತೆಗೆ ಚುನಾವಣಾ ಪ್ರಚಾರದಿಂದ ವಿಶ್ರಾಂತಿ ನೀಡಬೇಕಾಗಿದೆ ಎಂದು ಕಾಂಗ್ರೆಸ್ಸಿಗರು ಹೇಳುತ್ತಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಗೋಮಾತೆಯ ಬಾಲ ಹಿಡ್ಕೊಂಡು ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ. ಗೋವು ತಾಯಿಗೆ ಸಮಾನ ಎಂದು ಭಾಷಣ ಬಿಗಿಯುತ್ತಾ ಪ್ರವರ್ಧಮಾನಕ್ಕೆ ಬಂದ ಮೋದಿ, ಮನಮೋಹನ್ ಸಿಂಗ್ ಅವಧಿಯಲ್ಲಿ ಭಾರತ ಗೋಮಾಂಸ ರಫ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಎಂದು ಗೇಲಿ ಮಾಡಿದ್ದರು. 2014ರ ಏಪ್ರಿಲ್ನಲ್ಲಿ ಬಿಹಾರದ ನವಾದಾದಲ್ಲಿ ಚುನಾವಣೆ ಭಾಷಣ ಮಾಡುತ್ತಾ ನರೇಂದ್ರ ಮೋದಿ ಅವರು ಪಿಂಕ್ ರೆವಲ್ಯೂಷನ್ ಎಂದು ಜರೆದಿದ್ರು. ಅವರ ಮೊದಲ ಅವಧಿಗೆ ಪ್ರಧಾನಿಯಾದ ಕೂಡಲೇ ಹಿಂದುತ್ವದ ಮದವೇರಿಸಿಕೊಂಡ ಗುಂಪು ಮುಸ್ಲಿಮರ ಮನೆಯ ಅಡುಗೆ ಮನೆಗೆ ಹೋಗಿ ಒಲೆಯಲ್ಲಿ ಬೇಯ್ತಾ ಇದ್ದ ಮಾಂಸವನ್ನ ದನದ ಮಾಂಸ ಎಂದು ಮನೆಯವರನ್ನ ಹೊಡೆದು ಕೊಂದಿದ್ರು. ಮಾಂಸ ಕೊಂಡೊಯ್ಯುವ ಮುಸಲ್ಮಾನರನ್ನ ಗೋ ಸಾಗಾಟ ಮಾಡ್ತಾ ಇದ್ದ ವ್ಯಾಪಾರಿಗಳನ್ನ ಹೊಡೆದಿದ್ರು. ರೈತರ ಸಂತೆಯಿಂದ ಗೋವುಗಳನ್ನ ಖರೀದಿ ಮಾಡಿ ಕೊಂಡೊಯ್ತಾ ಇದ್ದ ವಾಹನಗಳನ್ನ ತಡೆಯುವುದು, ಹಲ್ಲೆ ಮಾಡುವುದು ನಿತ್ಯದ ಸುದ್ದಿಯಾಗಿತ್ತು. ನಮ್ಮ ರಾಜ್ಯದಲ್ಲಿಯೇ ಗೋ ವ್ಯಾಪಾರಿಗಳನ್ನ ಹೊಡೆದು ಕೊಂದ ಘಟನೆ ಕಳೆದ ವರ್ಷ ನಡೆದಿತ್ತು. ಗೋರಕ್ಷಣೆಯ ಹೆಸರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನ ತಡೆದು ಸುಲಿಗೆ ಮಾಡುವ ದಂಧೆ ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಬಿಜೆಪಿಯ ಹಿಂದುತ್ವದ ಕಾರ್ಯಕರ್ತರು ಗೋ ವ್ಯಾಪಾರಿಗಳನ್ನ ಸುಲಿಗೆ ಮಾಡಿದ್ರೆ, ಅತ್ತ ಮೋದಿ ಸರ್ಕಾರ ಗೋಮಾಂಸ ರಫ್ತು ಕಂಪನಿಗಳಿಂದ ಎಲೆಕ್ಟರಲ್ ಬಾಂಡ್ ಹೆಸರಿನಲ್ಲಿ ಚಂದ ಎತ್ತಾ ಇದೆ. ಹಿಂದುತ್ವ ಗೋಮಾತೆ ಎಂದು ಹೇಳಿ ದೇಶದಲ್ಲಿ ಅಶಾಂತಿ, ದ್ವೇಷ ಹುಟ್ಟಿಸಿದ ಪಕ್ಷಕ್ಕೆ ಗೋಮಾಂಸ ರಫ್ತು ಕಂಪನಿಗಳಿಂದ ದೇಣಿಗೆ ಪಡೆಯುವಾಗ ಗೋಮಾತೆ ನೆನಪಿಗೆ ಬರಲಿಲ್ವಾ ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ದಾರೆ. ಇದು ಇಂದು ನಿನ್ನೆಯ ವಿಚಾರವಲ್ಲ. 2013ರಲ್ಲಿಯೇ ಅಂದರೆ ಮೋದಿ ಪ್ರಧಾನಿಯಾಗುವ ಮುಂಚೆಯೇ ಬಿಜೆಪಿ ಬೀಫ್ ರಫ್ತು ಕಂಪನಿಗಳಿಂದ ದೇಣಿಗೆ ಪಡೆದಿದೆ ಎಂಬ ಆರೋಪ ಬಂದಿತ್ತು. ಗೋಮಾಂಸ ರಫ್ತು ವಿರೋಧಿಸ್ತಾ ಇದ್ದ ಬಿಜೆಪಿ ಗೋಮಾಂಸ ರಫ್ತು ಮಾಡುವ ವ್ಯಕ್ತಿಯಿಂದಲೇ ಪಕ್ಷಕ್ಕೆ ಬರೋಬ್ಬರಿ 200 ಕೋಟಿ ದೇಣಿಗೆ ಪಡೆದಿದೆ ಎಂದು ಉತ್ತರ ಪ್ರದೇಶದ ಸಚಿವ ಅಜಂ ಖಾನ್ 2015ರಲ್ಲಿ ಆರೋಪ ಮಾಡಿದ್ರು. 2018ರಲ್ಲಿ ಆಗಿನ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ರಾಜಕೀಯ ಪಕ್ಷಗಳು ಖಾಸಗಿಯವರಿಂದ ದೇಣಿಗೆ ಪಡೆಯುವ ಎಲೆಕ್ಟರಲ್ ಬಾಂಡ್ ಯೋಜನೆಯನ್ನ ಘೋಷಿಸಿದ್ರು. ಇದಾದ ನಂತರ ಬಿಜೆಪಿಗೆ ದೇಣಿಗೆಯ ಮಹಾಪೂರವೇ ಹರಿದು ಬಂದಿದೆ. ಬಿಜೆಪಿ ಸರ್ಕಾರ ಅಕ್ರಮವಾಗಿ ದೇಣಿಗೆ ಪಡಿತಾ ಇದೆ. ಎಲೆಕ್ಟರಲ್ ಬಾಂಡ್ ಖರೀದಿಸಿದ ಕಂಪನಿಗಳಿಗೆ ಗುತ್ತಿಗೆ ನೀಡುವುದು, ಅವರ ಮೇಲಿನ ಭ್ರಷ್ಟಾಚಾರ ಪ್ರಕರಣಗಳನ್ನ ಕೊನೆಗೊಳಿಸುವುದು, ಐಟಿ, ಇಡಿ ರೇಡ್ ಬೆದರಿಕೆ ಒಡ್ಡಿ ಬಾಂಡ್ ಖರೀದಿಸುವಂತೆ ಮಾಡಲಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ಆದೇಶದಂತೆ ಈಗ ಬಾಂಡ್ ಖರೀದಿಸಿದವರ ಪಟ್ಟಿ ಬಹಿರಂಗಗೊಂಡಿದೆ. ಅದರಲ್ಲಿ ಬಿಜೆಪಿ ಮತ್ತು ಅದರ ಸಮಾನ ಮನಸ್ಕ ಪಕ್ಷ ಶಿವಸೇನೆಗೆ ಮಹಾರಾಷ್ಟ್ರ ಬೀಫ್ ರಫ್ತು ಕಂಪನಿ ಅಲಾನಾ ಗ್ರೂಪ್ 2019ರಲ್ಲಿ 5 ಕೋಟಿ ದೇಣಿಗೆ ನೀಡಿದೆ. ಶಿವಸೇನೆಗೆ 3 ಕೋಟಿ, ಬಿಜೆಪಿಗೆ 2 ಕೋಟಿ. ಅಲ್ಲಿಗೆ ಹಿಂದುತ್ವ, ಗೋಮಾತೆ ಎಲ್ಲವೂ ಇವರಿಗೆ ರಾಜಕೀಯದ ವಿಷಯವಷ್ಟೇ. ಭಾವನಾತ್ಮಕ ಸಂಗತಿಗಳನ್ನ ಹೇಳುತ್ತಾ ಬಹುಸಂಖ್ಯಾತ ಮತಗಳನ್ನ ಕ್ರೋಢೀಕರಿಸುವುದು ಇವರ ಏಕೈಕ ಅಜೆಂಡಾ ಎಂಬುದು ಸ್ಪಷ್ಟವಾಗಿದೆ ಎಂದು ಕಾಂಗ್ರೆಸ್ಸಿಗರು ಆರೋಪಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಅತಿದೊಡ್ಡ ಗೋಮಾಂಸ ರಫ್ತು ಕಂಪನಿ 2019ರ ಏಪ್ರಿಲ್ನಲ್ಲಿ ಈ ಕಂಪನಿಯ ಮೇಲೆ ಆದಾಯ ಇಲಾಖೆ ದಾಳಿ ನಡೆಸಿತ್ತು. ತೆರಿಗೆ ವಂಚನೆ ಆರೋಪ ಈ ಕಂಪನಿಯ ಮೇಲೆ ಬಂದಿದ್ದು ಅಕ್ಟೋಬರ್ನಲ್ಲಿ 5 ಕೋಟಿಯ ಬಾಂಡ್ ಅನ್ನು ಖರೀದಿ ಮಾಡಿತ್ತು. ಚುನಾವಣಾ ಆಯೋಗ ವೆಬ್ಸೈಟ್ ನಲ್ಲಿರುವ ಮಾಹಿತಿಯ ಪ್ರಕಾರ ಅಲಾನಾ ಗ್ರೂಪ್ ಕಂಪನಿಗಳು ಶಿವಸೇನೆ ಮತ್ತು ಬಿಜೆಪಿಗೆ ಒಟ್ಟು 9 ಕೋಟಿಯ 10 ಲಕ್ಷ ದೇಣಿಗೆ ಕೊಟ್ಟಿದೆ. ಇವೆರಡು ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಸರ್ಕಾರ ನಡೆಸ್ತಾ ಇವೆ ಎಂಬುದು ಗಮನಾರ್ಹ. ಬಿಜೆಪಿಗೆ ಗೋವು ಮತ ತಂದು ಕೊಡುವ ಕಾಮಧೇನು ಎಂಬುದು ಗೊತ್ತಿತ್ತು. ಆ ಕಾರಣದಿಂದಾಗಿಯೇ ಗೋವಿನ ವಿಚಾರವನ್ನ ಧರ್ಮ, ಆಚರಣೆ, ಸಂಪ್ರದಾಯದ ಹೆಸರಿನಲ್ಲಿ ವೈಭವೀಕರಿಸುವ ಕೆಲಸ ಬಿಜೆಪಿ ನಿರಂತರವಾಗಿ ಮಾಡಿತ್ತು. ಆದರೆ ಮೋದಿ ಅಧಿಕಾರಕ್ಕೆ ಬಂದು 10 ವರ್ಷ ಆದರೂ ಗೋಮಾಂಸ ರಫ್ತು ಕಡಿಮೆಯಾಗಿಲ್ಲ, ಅದರ ಬದಲಿಗೆ ಹೆಚ್ಚಾಗ್ತಾನೇ ಇದೆ. ಸದ್ಯ ಗೋಮಾಂಸ ರಫ್ತಿನಲ್ಲಿ ಭಾರತ 2ನೇ ಸ್ಥಾನಕ್ಕೇರಿದ್ದು, ಗೋಮಾಂಸ ರಫ್ತು ಮಾಡುವ ಕಂಪನಿಯನ್ನ ನಡೆಸ್ತಾ ಇರೋದು ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಗುಜರಾತಿಯವರೇ ಹೆಚ್ಚಾಗಿದ್ದಾರೆ. ಗೋವಿನ ಮೇಲೆ ನಿಜವಾದ ಭಕ್ತಿ ಇದ್ದರೆ ಬಿಜೆಪಿ ಪ್ರಾಬಲ್ಯ ಇರುವ ರಾಜ್ಯಗಳಲ್ಲಿ ಸಂಪೂರ್ಣ ನಿಷೇಧ ಮಾಡಬೇಕಿತ್ತು ಅಲ್ಲವೇ? ಅಂತಹ ಯಾವುದೇ ಹೆಜ್ಜೆ ಇಡದ ಬಿಜೆಪಿಗೆ ಅಷ್ಟೇ ಅಲ್ಲ, ಗೋಮಾಂಸ ರಫ್ತು ಮಾಡುವ ಕಂಪನಿಗಳಿಂದಲೇ ದೇಣಿಗೆ ಪಡೆದ ಬಿಜೆಪಿಗೆ ಗೋವಿನ ಹೆಸರಿನಲ್ಲಿ ಮತ ಕೇಳುವ ನೈತಿಕತೆ ಉಳಿದಿದೆಯೇ ಎಂದು ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಭಾವನಾತ್ಮಕವಾಗಿ ಜನರನ್ನ ಪ್ರಚೋದಿಸುತ್ತಾ ಗೋಮಾಂಸ ಸೇವಿಸುವ ಮುಸಲ್ಮಾನರನ್ನ ತುಚ್ಛವಾಗಿ ನಿಂದಿಸುವ ಹಿಂದುತ್ವ ಕಾರ್ಯಕರ್ತರು ಮತ್ತು ಬಿಜೆಪಿಯ ನಾಯಕರು ಯಾವತ್ತೂ ಈ ದೇಶದಲ್ಲಿ ಗೋಮಾಂಸವನ್ನ ತಿನ್ನುವ ಹಿಂದೂ ಬಗ್ಗೆ ಮಾತನಾಡಲೇ ಇಲ್ಲ. ಗೋಹತ್ಯೆ ನಿಷೇಧ ಮಾಡಬೇಕು ಎಂದು ಯಾರು ಮೋದಿ ಸರ್ಕಾರವನ್ನ
ಸರ್ಕಾರವನ್ನ ಒತ್ತಾಯಿಸಿಲ್ಲ. ದೇಶದಲ್ಲಿ ಗೋಮಾಂಸ ರಫ್ತಿಗೆ ಅನುಮತಿ ಕೊಟ್ಟು ಇಲ್ಲಿನ ಜನ ಕೊಳ್ಳಬಾರದು, ತಿನ್ನಬಾರದು. ಅದು ನಮ್ಮ ತಾಯಿ ಅಂದ್ರೆ ಹೇಗೆ? ವಾಸ್ತವದಲ್ಲಿ ಹಾಲು ಕೊಡುವ ಹಸುವನ್ನ ಕೊಲ್ಲಬಾರದು ಎಂದಿದೆ. ಆದರೆ ಎತ್ತು, ಎಮ್ಮೆ, ಕೋಣಗಳನ್ನ ಮಾಂಸಕ್ಕಾಗಿ ಬಳಸಬಹುದು. ಮಾಂಸಕ್ಕಾಗಿಯೇ ಕೋಣವನ್ನ ಸಾಕಲಾಗ್ತಾ ಇದೆ. ಅಷ್ಟೇ ಯಾಕೆ ಬಿಜೆಪಿಯವರು ಸದಾ ಟೀಕಿಸುವ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಗೋಮಾಂಸ ರಫ್ತಾಗುವುದು ಭಾರತದಿಂದ. ಬಿಜೆಪಿಯವರು ಇನ್ನಾದರೂ ಗೋಮಾತೆಗೆ ಚುನಾವಣಾ ಪ್ರಚಾರದಿಂದ ವಿಶ್ರಾಂತಿ ನೀಡಬೇಕಾಗಿದೆ ಎಂದು ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ.